ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಮಾಡಬೇಕು ಅಂತಂದ್ರೆ ನಿಮ್ಮ ಕಾಲೇಜ್ ಸಿಸ್ಟಮ್ನಾಗ ಇವೆಲ್ಲ ಇನ್ಸ್ಟಾಲ್ಡ್ ಅವ, ಎಲ್ಲ ಪ್ರಾಜೆಕ್ಟ್ಸ್ಗಳು ಅಲ್ಲಿ ಹಾಕಿದ್ದದ. ಸೊ ಫಸ್ಟ್ ನೀ ಏನು ಮಾಡ್ತೀಯ ಅಂತಂದ್ರೆ ಆ ಸಿಸ್ಟಮ್ನಾಗ ಏನೇನು ವಿಂಡೋಸ್ ಓಪನ್ ಮಾಡ್ಯಾರ ಅವು ಅಷ್ಟು ವಿಂಡೋಸ್ಗಳು ಕ್ಲೋಸ್ ಮಾಡಬೇಕು. ಯಾಕಂದ್ರೆ ಆ ಪ್ರಾಜೆಕ್ಟ್ನಾಗ ಯಾವ್ದಾರ ಬೇರೆ ರನ್ ಮಾಡೋದು ಹಂಗೆ ಇಟ್ಟಿದ್ರು ಅಂತಂದ್ರೆ ನಿಂದು ಪ್ರಾಜೆಕ್ಟ್ ಓಪನ್ ಆಗಂಗಿಲ್ಲ. ಸೊ ಅದಕ್ಕೆ ಫಸ್ಟ್ ನೀ ಏನು ಮಾಡ್ತಿ, ಅಲ್ಲಿ ಆ ಪರ್ಟಿಕ್ಯುಲರ್ ಸಿಸ್ಟಮ್ನಾಗ ಎಲ್ಲ ಅಪ್ಲಿಕೇಶನ್ಸ್ ಕ್ಲೋಸ್ ಮಾಡಿ ಡೆಸ್ಕ್ಟಾಪಿಗೆ ಬಾ. ಸೊ ಡೆಸ್ಕ್ಟಾಪಿಗೆ ಬಂದ್ಮೇಲೆ ಇಲ್ಲಿ ನಿನಗೆ ದಿಸ್ ಪಿ ಸಿ ಅಂತ ಒಂದು ಸಿಸ್ಟಮ್ ಐಕಾನ್ ಸಿಗ್ತದ. ಆ ಐಕಾನ್ನಾಗ ಲೋಕಲ್ ಡಿಸ್ಕ್ ಸಿ, ಸೊ ಲೋಕಲ್ ಡಿಸ್ಕ್ ಸಿ ಅಂತ ಓಪನ್ ಮಾಡು. ಇಲ್ಲಿ ನಿಮ್ಮ ಕಾಲೇಜ್ ಹೆಸರ ಮೇಲೆ DSEBC ಅಂತ ಫೋಲ್ಡರ್ ಇರ್ತದೆ. ಈ ಫೋಲ್ಡರ್ನಾಗ ಸರ್ಚ್ ಫಾರ್ ದ ಪ್ರಾಜೆಕ್ಟ್ ದಟ್ ಇಸ್ ರಿಯಲ್ ಎಸ್ಟೇಟ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತೇಳಿ. 1 ಸೆಕೆಂಡ್, ಅದು ಇನ್ನೊಂದು ಡ್ರೈವ್ನಾಗ ಕಾಪಿ ಮಾಡ್ಕೋತೀನಿ. ಓಕೆ, ಸೊ ಅದು ಅಸೆಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಫೋಲ್ಡರ್ ಕಾಪಿ ಆಯ್ತು. ಕಾಪಿ ಆದ ತಕ್ಷಣ ಇದು ಫೋಲ್ಡರ್ ಓಪನ್ ಮಾಡು. ಮೋಸ್ಟ್ ಇಂಪಾರ್ಟೆಂಟ್, ಇದು ಓಪನ್ ಮಾಡೋಕ್ಕಿಂತ ಮುಂಚೆ ನಿಂದು ಯಾವುದೇ ಸಿಸ್ಟಮ್ನಾಗ ಏನೇ ಅಪ್ಲಿಕೇಶನ್ಸ್ ಓಪನ್ ಇದ್ದು ಆದ್ರೆ ಅವು ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿ server.bat ಕ್ಲಿಕ್ ಮಾಡಿ. ಈ server.bat ಕ್ಲಿಕ್ ಮಾಡಿದೆ ಅಂದ್ರೆ ನಿಂದು ಪ್ರಾಜೆಕ್ಟ್ ಇಂದ ಸರ್ವರ್ ಅಪ್ಲಿಕೇಶನ್ ರನ್ ಆಗ್ತದೆ. ನಿಂದು ಪ್ರಾಜೆಕ್ಟ್ ಸರ್ವರ್ ಅಪ್ಲಿಕೇಶನ್ ಒಂದ್ಸತಿ ಇದು ಕ್ವಿಟ್ ದ ಸರ್ವರ್ ಕಂಟ್ರೋಲ್ ಬ್ರೇಕ್ ಬಂತು ಅಂತಂದ್ರೆ ನಿಂದು ಪ್ರಾಜೆಕ್ಟ್ ಪೂರ್ತಿ ಎಕ್ಸಿಕ್ಯೂಷನ್ ಮುಗಿತನ ಇದಕ್ಕೆ ಕ್ಲೋಸ್ ಮಾಡಬಾರ್ದು. ಓಕೆ, ಸೊ ಇದನ್ನ ಇಷ್ಟೇ ಇಟ್ಟು ಇಲ್ಲೇನು ಮಾಡು, ಮಿನಿಮೈಸ್ ಮಾಡೋದಕ್ಕೆ ಮಿನಿಮೈಸ್ ಮಾಡಿ. ಇಲ್ಲಿ ಇನ್ನೊಂದು ಫೈಲ್ ಇರ್ತದ ಪ್ರಾಜೆಕ್ಟ್ ಅಂತೇಳಿ. ಸೊ ಆ ಪ್ರಾಜೆಕ್ಟ್ ಅಂತ ನಾವು ಫೈಲಿಗೆ ಡಬಲ್ ಕ್ಲಿಕ್ ಮಾಡಿ. ಸೊ ಡಬಲ್ ಕ್ಲಿಕ್ ಮಾಡಿದೆ ಅಂತಂದ್ರೆ ಸೀದಾ ನಿಂದ ಅಪ್ಲಿಕೇಶನ್ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ಅಪ್ಲಿಕೇಶನ್ನಾಗ ಫಸ್ಟ್ ನೀ ಏನು ಮಾಡ್ತೀಯ ಅಂತಂದ್ರೆ, ಈಗ ಯಾರೇ ಒಬ್ಬ ಯೂಸರ್ ಒಂದು ಐಟಮ್ ಪರ್ಚೇಸ್ ಮಾಡಬೇಕು ಅಥವಾ ಸೇಲ್ ಮಾಡಬೇಕಾಗಿತ್ತು ಅಂತಂದ್ರೆ ಅದು ಡೀಟೇಲ್ಸ್ ಇಲ್ಲಿ ಇಂಟರ್ನೆಟ್ನ ಹಾಕಬೇಕು. ಸೇ ಎಕ್ಸಾಂಪಲ್, ನಿನಗೆ ಒಂದು ಯಾವುದೋ ಪ್ರಾಪರ್ಟಿ ಸೇಲ್ ಮಾಡೋದ, ಅವಾಗ ಸೇಲ್ ಮಾಡಬೇಕು ಅಂತಂದ್ರೆ ನೀ ಏನು ಮಾಡ್ತಿ, ಈ ಪರ್ಟಿಕ್ಯುಲರ್ ಸೈಟಿಗೆ ಬಂದು ಇಲ್ಲಿ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಬಂದಿರ್ತದೆ. ಸೊ ರಿಜಿಸ್ಟರ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಅಷ್ಟು ಡೇಟಾಗಳು ಹಾಕ್ತೀವಿ ಅದ್ರಲ್ಲಿ. ಸೇ ಎಕ್ಸಾಂಪಲ್ ಇಲ್ಲಿ ನೇಮ್ ವಿನೋದ್. ನೆಕ್ಸ್ಟ್ ನಿಂದ ಯೂಸರ್ ನೇಮ್ನು ವಿನೋದ್ ಅಂತ ಕೊಡ್ತೀನಿ, ಎಲ್ಲ ಸ್ಮಾಲ್ ಲೆಟರ್ಸ್. ನೆಕ್ಸ್ಟ್ ಇಮೇಲ್ ಐಡಿ ಕೇಳ್ತಾನ vinod@gmail.com. ನೆಕ್ಸ್ಟ್ ನಿನ್ನ ಮೊಬೈಲ್ ನಂಬರ್ ಸುಮ್ಮ ಒಂದು ರ್ಯಾಂಡಮ್ ನಂಬರ್ ಹಾಕೋದಿರ್ತದ. ಸೊ 789789789 ಅಂತ ಹಾಕ್ತೀನಿ. ನೆಕ್ಸ್ಟ್ ಪಾಸ್ವರ್ಡ್ ಈಗ ಸದ್ಯಕ್ಕೆ ನೆನಪಿಟ್ಕೋಲಿಕ್ಕೆ ಸೇಮ್ ವಿನೋದ್, ಕನ್ಫರ್ಮ್ ಪಾಸ್ವರ್ಡ್ನು ವಿನೋದ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಅದಾದ್ಮೇಲೆ ಜೆಂಡರ್ ಮೇಲ್ ಸೆಲೆಕ್ಟ್ ಮಾಡ್ತಿ. ನಿಂದ ಅಡ್ರೆಸ್ ಏನದ ಅಡ್ರೆಸ್ ಹಾಕ್ತಿದಿ, ಸೇ BASVAKALYAN. ಅದಾದ್ಮೇಲೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬಂತ, ನಿಂದ ಡೇಟಾ ಆ್ಯಡ್ ಆಯ್ತು. ಆ್ಯಡ್ ಆದ ತಕ್ಷಣ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈಗ ನೀ ಲಾಗಿನ್ ಆಗ್ಲಿಕ್ಕೆ ಬರ್ತದೆ. ಸೊ ಲಾಗಿನ್ ಆಗಬೇಕು ಅಂತಂದ್ರೆ ನೀ ಏನು ಮಾಡ್ತಿ, ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಅದ, ಕ್ಲಿಕ್ ಮಾಡಿ. ಸೊ ಲಾಗಿನ್ನಾಗ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಯೂಸರ್ ಅಂತ ಸೆಲೆಕ್ಟ್ ಮಾಡ್ಬೇಕು, ಯಾಕಂದ್ರೆ ನೀ ಯೂಸರ್ ಇರ್ತೀವಿ. ಸೊ ಯೂಸರ್ ಅಂತ ಸೆಲೆಕ್ಟ್ ಮಾಡ್ತಿ. ಇಲ್ಲಿ ಯೂಸರ್ ನೇಮ್ ವಿನೋದ್ ಅಂತ ಹಾಕ್ತಿ, ಪಾಸ್ವರ್ಡ್ ವಿನೋದ್. ಇದನ್ನ ಅಲ್ಲಿ ರಿಜಿಸ್ಟರ್ ಮಾಡೋದ್ನಾಗ ಏನು ಡೀಟೇಲ್ಸ್ ಕೊಟ್ಟಿರ್ತಿದ್ದಿ ಸೇಮ್ ಡೀಟೇಲ್ಸ್ ಕೊಡ್ಬೇಕಿಲ್ಲಿ. ಕೊಟ್ಟ ತಕ್ಷಣ ಈಗ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಂದ ಹೋಮ್ ಪೇಜಿಗೆ ಹೋಗ್ತಾನೆ. ಹೋಮ್ ಪೇಜ್ನ ನೀ ಏನೇನು ಆಪರೇಷನ್ ಪರ್ಫಾರ್ಮ್ ಮಾಡ್ಬೋದು ಅಂತೇಳಿ ಅವ ಇಲ್ಲಿ ಒಂದು ಸಣ್ಣ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕತ್ತಾನೆ. ನೆಕ್ಸ್ಟ್ ನೀ ಏನು ಮಾಡ್ತೀನಿ, ನಿಂಗೆ ಒಂದು ಯಾವುದೋ ಪ್ರಾಪರ್ಟಿ ಸೇಲ್ ಮಾಡ್ಬೇಕಾಗ್ಯದ ಅಂತ ಹೇಳಿದ್ದೆ. ಸೊ ಅದಕ್ಕೆ ನೀ ಇಲ್ಲಿ ಆ್ಯಡ್ ಅಸೆಟ್ ಅಂತ ಕ್ಲಿಕ್ ಮಾಡ್ತೀನಿ. ಆ್ಯಡ್ ಅಸೆಟ್ನಾಗ ನಿನಗೆ ಏನು ಪ್ರಾಪರ್ಟಿ ಸೇಲ್ ಮಾಡ್ಬೇಕಾಗ್ಯದ ಆ ಪ್ರಾಪರ್ಟಿ ಇನ್ಫಾರ್ಮೇಶನ್ ಇದ್ರೊಳಗೆ ಎಂಟರ್ ಮಾಡ್ತೀನಿ. ಲೈಕ್ ಎಕ್ಸಾಂಪಲ್, ನಿಂಬಲ್ಲಿ ಒಂದು ಸೇ ಆಫೀಸ್ ಒಂದು 1 BHK ಫ್ಲಾಟ್ ಅದ, ಆ ಫ್ಲಾಟ್ ಸೇಲ್ ಮಾಡ್ಬೇಕಾಗ್ಯದ. ಸೊ 1 BHK ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಸೇಲ್ ಮಾಡ್ಬೇಕಾಗ್ಯದ, ರೆಂಟ್ ಕೊಡ್ಬೇಕಾಗ್ಯದ, ಲೀಸ್ ಕೊಡ್ಬೇಕಾಗ್ಯದ, ಅಥವಾ ನಿಂಗೆ ಪಾರ್ಟ್ನರ್ಶಿಪ್ ಸಲಕ್ ಬೇಕಾಗ್ಯದ, ಅದು ಫೀಲ್ಡ್ ಸೆಲೆಕ್ಟ್ ಮಾಡ್ಕೋತಿ. ಸೊ ಎಕ್ಸಾಂಪಲ್ ನಿನಗೆ ರೆಂಟಿಗೆ ಕೊಡ್ಬೇಕಾಗ್ಯದ ಇಟ್ಕೋ. ಸೊ ರೆಂಟ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಆ ಅಪಾರ್ಟ್ಮೆಂಟಿಂದ ಏರಿಯಾ ಎಷ್ಟದ ಪೂರ್ತಿ ಏರಿಯಾ ಮೆನ್ಷನ್ ಮಾಡ್ಬೇಕು. ಸೇ ಏರಿಯಾ ಅಪಾರ್ಟ್ಮೆಂಟಿಂದ ಸಮ್ವೇರ್ ಅರೌಂಡ್ 900 ಅಥವಾ 800 600 ಸ್ಕ್ವೇರ್ ಫೀಟ್ ಅದ. ನೆಕ್ಸ್ಟ್ ಎಲ್ಲದ ಅಡ್ರೆಸ್ ಕೊಡ್ಬೇಕದು. ಸೊ ಒಂದು ಸುಮ್ ರ್ಯಾಂಡಮ್ ಅಡ್ರೆಸ್ ಸೆಲೆಕ್ಟ್ ಮಾಡ್ತೀವಿ. ಯಾವ ಊರೊಳಗದ, ನೆಕ್ಸ್ಟ್ ಯಾವ ಸ್ಟೇಟ್ನಾಗದ, ಲ್ಯಾಂಡ್ ಮಾರ್ಕ್ SBR ಗೇಟ್ ಅಂತ ಹಾಕ. ನೆಕ್ಸ್ಟ್ ಯಾವ ಕಾಲನಿ ಒಳಗೆ ಬರ್ತದ,
ಸೇ ಸಂಗಮೇಶ್ವರ್ ಕಾಲನಿ ಅಂತ ಬರುತ್ತೆ, SA ಅಥವಾ ವಿಠಲ್ ನಗರ್, ಸೇ VITTALNAGR. ನೆಕ್ಸ್ಟ್ ನಿಯರ್ ಬೈ ಡೀಟೇಲ್ಸ್, ಅದ್ರ ಸನಿ ಏನಾದರೂ ಅಡ್ರೆಸ್ ಇತ್ತು ಅಂತಂದ್ರೆ ಸೇ ನಾ SBR ಕಾಲೇಜ್ ಅಂತ ಹಾಕ್ತೇವೆ. ನೆಕ್ಸ್ಟ್ ಅದು 1 BHK ಅದು ಏನು ಡೀಟೇಲ್ಸ್ ಏನದ ಹೇಳ್ಬೇಕು. ಫರ್ನಿಶ್ಡ್ ಅದ, ನಾವು ಫಸ್ಟ್ ಫ್ಲೋರ್ನಾಗ ಅದ, ಸೆಕೆಂಡ್ ಫ್ಲೋರ್ನಾಗ ಅದ, ಹಿಂಗೆ ಭಾಳ ಡೀಟೇಲ್ಸ್ ಇರ್ತಾವೆ. ಅದು ಎಲ್ಲ ಡೀಟೇಲ್ಸ್ ಇದ್ರೊಳಗೆ ಹಾಕ್ಬೇಕು ನೀ. ಲೈಕ್ ಎಕ್ಸಾಂಪಲ್ ಫಸ್ಟ್ ಫ್ಲೋರ್ನಾಗ ಅದ ಫರ್ನಿಶ್ಡ್, ನಿಂಗೆ ಸೇ ಒಂದು 50,000 ರೂಪಾಯಿ ಅಡ್ವಾನ್ಸ್ ಅಮೌಂಟ್, 24 hours ಟ್ಯಾಪ್ ವಾಟರ್, ಎಲ್ಲ ಡೀಟೇಲ್ಸ್ ಹಾಕ್ತೀವಿ. ಹಾಕಿ ರೆಂಟ್ ಎಷ್ಟು ಕೊಡ್ಬೇಕನ್ ಮಾಡಿ, ರೆಂಟ್ ಕೊಡ್ಬೇಕನ್ ಮಾಡಿ 11,000. ಸೊ ನೀ ಡೀಟೇಲ್ಸ್ ಹಾಕ್ತಿದ್ದಿ, ಹಾಕಿ ಕ್ಲಿಕ್ ಆನ್ ಸಬ್ಮಿಟ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಅಸೆಟ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾನೆ. ನೆಕ್ಸ್ಟ್ ನೀ ಆ್ಯಡ್ ಮಾಡಿದ ಅಸೆಟ್ ನೋಡಬೇಕು ಅಂದ್ರೆ ಇಲ್ಲೇ ಕೆಳಗೆ ವ್ಯೂ ಅಸೆಟ್ ಲಿಸ್ಟ್ ಅಂತ ಇರ್ತದ, ಕ್ಲಿಕ್ ಮಾಡಿ. ಸೊ ವ್ಯೂ ಅಸೆಟ್ ಲಿಸ್ಟ್ನಾಗ ಇಲ್ಲಿ ನೀ ಏನು ಪ್ರಾಪರ್ಟಿ ಹಾಕಿದ್ದಿ ಎಲ್ಲ ಇನ್ಫಾರ್ಮೇಶನ್ ಇರ್ತದ. ಯಾರು ಓನರ್ ಹೆಸರದ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನದ ಎಲ್ಲ ಸಿಕ್ಬಿಡ್ತದೆ. ಸೊ ಯಾರಿಗೆ ನಿನ್ನ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು ಅಂತಂದ್ರೆ ಡೈರೆಕ್ಟ್ಲಿ ಅವನ ನಿನ್ನ ನಂಬರ್ ತೊಗೊಂಡು ಅವನ ಹಿಂಗೆ ಕಾಲ್ ಮಾಡ್ತಾನೆ. ಸಪೋಸ್ ನೀ ಅದು ಆಲ್ರೆಡಿ ಯಾರಿಗೋ ಕೊಟ್ಟು ಮುಗಿಸಿದ್ದಿ ಅಂತಂದ್ರೆ ಇದನ್ನ ಡಿಲೀಟ್ ಅಂತ ಕೊಟ್ಟಿ ಅಂತಂದ್ರೆ ನೋಬಡಿ ಕ್ಯಾನ್ ವ್ಯೂ ದಿಸ್ ಪರ್ಟಿಕ್ಯುಲರ್ ಅಸೆಟ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ನಿನ್ನ ಬಲ್ಲಿ ಯಾವುದೇ ಒಂದು ಪ್ರಾಪರ್ಟಿ ರೆಂಟ್, ಲೀಸ್, ಸೇಲ್, ಪರ್ಚೇಸ್ ಯಾವುದೇ ಆಪ್ಷನ್ ಬೇಕು ಅಂತಂದ್ರೆ ಈ ಅಪ್ಲಿಕೇಶನ್ನಾಗ ಈ ರೀತಿಯೊಳಗೆ ಒಂದು ಪ್ರಾಪರ್ಟಿ ಆ್ಯಡ್ ಮಾಡಿ ವಿ ಕ್ಯಾನ್ ಶೋ ದ ಡೇಟಾ ಇನ್ ದಿಸ್. ಓಕೆ, ಇದು ಒಂದು ಯೂಸರ್ದಾಯ್ತು. ಸೊ ಈಗ ನಾ ಏನು ಮಾಡ್ತೀನಿ, ಆಮೇಲೆ ಪಾಸ್ವರ್ಡ್ ಚೇಂಜ್ ಮಾಡ್ಲಿಕ್ಕದ. ನಿನಗೇನಾದ್ರೂ ಪ್ರಾಪರ್ಟಿ ಬೇಕಾಗಿತ್ತು ಅಂತಂದ್ರೆ ಸರ್ಚ್ ಪ್ರಾಪರ್ಟಿ ಒಳಗೆ ಹೋಗ್ತೀವಿ. ಈ ಸರ್ಚ್ ಪ್ರಾಪರ್ಟಿ ನೀನೇ ಮಾಡಬೇಡ, ಇನ್ನೊಬ್ರಿಗೆ. ಎಕ್ಸಾಂಪಲ್ ನಿನಗೆ ಏನೋ ಒಂದು ಪರ್ಚೇಸ್ ಮಾಡ್ಬೇಕಾಗ್ಯದ. ಸೊ ನಿಂಗೆ ಅಂತಂದ್ರೆ ಲೆಟಸ್ ಅಸ್ಯೂಮ್ ನಿನಗೊಂದು 2 BHK ಹೌಸ್ ಬೇಕಾಗ್ಯದ. ಸೊ ಸೆಲೆಕ್ಟ್ ಮಾಡು, ಸರ್ಚ್ ಅಂದ್ಕೊಡು. 2 BHK ಹೌಸ್ ಇತ್ತು ಅಂತಂದ್ರೆ ಇಲ್ಲಿ ಆ 2 BHK ಹೌಸಿನ ಇನ್ಫಾರ್ಮೇಶನ್ ತೋರಿಸ್ತದೆ. ಸೊ ಇಲ್ಲಿ ಓನರ್ ಹೆಸರು ಗೊತ್ತಾಗ್ತದ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಗೊತ್ತಾಗ್ತದ, ನೀ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡ್ಬೋದು. ಸೊ ಈ ರೀತಿಯೊಳಗೆ ನಿಂದ ಅಪ್ಲಿಕೇಶನ್ ಏನಂತಂದ್ರೆ ಯು ಕ್ಯಾನ್ ಆ್ಯಡ್ ದ ಡೀಟೇಲ್ಸ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಸಪೋಸ್ ಬೇರೆ ಯೂಸರ್ ಇದ್ನಂದ್ರೆ ಅವನಿಗೂ ತೋರಿಸ್ತಿ. ಈಗ ಎಕ್ಸಾಂಪಲ್ ನೀ ಹಾಕಿದ್ದು ಅಪ್ಲೋಡ್ ಮಾಡಿದೆ ಸೇ 1 BHK. ಸೊ 1 BHK ಬೇರೆ ಯೂಸರ್ ಇದ್ನಂತಂದ್ರೆ ಅವ ಕ್ಲಿಕ್ ಮಾಡ್ತಾನೆ, ಸರ್ಚ್ ಮಾಡ್ತಾನೆ, ಅವನಿಗೂ ಅದು ಇನ್ಫಾರ್ಮೇಶನ್ ತೋರಿಸ್ತೀವಿ. ಸೊ ಇಲ್ಲಿ ವಿನೋದ್ ಅಂತದ, ರಾಹುಲ್ ಅಂತ ಅವನು ಹಾಕಿದ್ದದ, ಸೆಮಿ ಫರ್ನಿಶ್ಡ್ ಅದ, 12,000 ರೂಪೀಸ್ ಅದ. ಈ ರೀತಿಯೊಳಗೆ ಅವ್ರು ಯಾರೇ ಒಬ್ಬ ವ್ಯಕ್ತಿಗೆ ಏನೇ ಪ್ರಾಪರ್ಟಿ ರೆಂಟಿಗೆ ಬೇಕಾಗ್ಯದ, ಲೀಸಿಗೆ ಬೇಕಾಗ್ಯದ, ಅದೆಲ್ಲ ಇಲ್ಲಿ ತೋರಿಸಿರ್ತಾರೆ. ರೆಂಟ್ ಸಲುವಾಗಿರೋಂಥ ಬಿಲ್ಡಿಂಗ್ಗಳು. ಸೊ ಯಾರಿಗೆ ಯಾವ ಟೈಪ್ ಬಿಲ್ಡಿಂಗ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮಾಡ್ಕೋತಾರೆ. ಸೊ ಈ ರೀತಿಯೊಳಗೆ ಅಪ್ಲಿಕೇಶನ್ನಾಗ ಯಾವುದೇ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಪರ್ಚೇಸ್, ಸೇಲ್ ಎಲ್ಲ ಬರ್ತಾವ. ಅದ್ರಾಗ ಪರ್ಚೇಸ್ ಬರ್ತದ, ರೆಂಟ್ ಬರ್ತದ, ಲೀಸ್ ಕೊಡೋದು ಬರ್ತದ. ಆಮೇಲೆ ಪಾರ್ಟ್ನರ್ಶಿಪ್ ಅಂದ್ರೆ ಎಕ್ಸಾಂಪಲ್ ನಿಂಬಲ್ಲಿ ಒಂದು ಓಪನ್ ಪ್ಲಾಟ್ ಅದ, ಅಥವಾ ನಿನ್ ಬಲ್ಲಿ ಒಂದು ಹೊಲ ಅದ, ಇದು ಫಾರ್ಮಿಂಗ್ ಲ್ಯಾಂಡ್, ಅದನ್ನ ನೀ ಪಾರ್ಟ್ನರ್ಶಿಪ್ನಾಗ ಒಬ್ರ ಜೊತೆ ಇದು ಮಾಡ್ಕೋಬೇಕಾಗ್ಯದ, ಕಮ್ಯುನಿಕೇಟ್ ಮಾಡ್ಕೋಬೇಕಾಗ್ಯದ. ಅವಾಗೂ ಏನಂತಂದ್ರೆ ಈ ಅಪ್ಲಿಕೇಶನ್ನಾಗ ಯೂಸ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಮಾಡ್ಬೋದು. ಇದರಿಂದ ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರು ಮೀಡಿಯೇಟರ್ಸ್ ಬರಂಗಿಲ್ಲ. ಓಕೆ, ಸೊ ಮೀಡಿಯೇಟರ್ ಕ್ಲಾಸ್ ಸಲುವಾಗಿ ದರ್ ಇಸ್ ಅ ಹ್ಯೂಜ್ ಅಮೌಂಟ್ ದಟ್ ಇಸ್ ಸೇವ್ಡ್ ಬಿಟ್ವೀನ್ ದ ಮೀಡಿಯೇಟರ್ಸ್ ಇನ್ ದಿಸ್ ಕೇಸ್. ಇಷ್ಟು ಮಾಡಿ ಲಾಗ್ಔಟ್ ಅಂತ ಕ್ಲಿಕ್ ಮಾಡಿ. ನಮ್ಮಲ್ಲಿ ಇನ್ನೊಬ್ಬ ಯೂಸರ್ ಇದ್ದಾನ, ದಟ್ ಇಸ್ ಅ ಅಡ್ಮಿನಿಸ್ಟ್ರೇಟರ್. ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಹಿ ಈಸ್ ಲೈಕ್ ಓನರ್ ಆಫ್ ದ ಸೈಟ್. ಈ ವೆಬ್ಸೈಟ್ ಇದ್ ಓನರ್ ಇದ್ದಾನೆ. ಸೊ ಅಡ್ಮಿನಿಸ್ಟ್ರೇಟರ್ ಅನ್ನು ಸೆಲೆಕ್ಟ್ ಮಾಡು. ಯೂಸರ್ ನೇಮ್ ಬಂದು ಅಡ್ಮಿನ್, ಪಾಸ್ವರ್ಡ್ ಬಂದು admin 123. ಇದು ನೆನಪಿಟ್ಕೋಬೇಕು ನೀ. ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ admin 123. ಇದು ಫಿಕ್ಸ್ ಇರುತ್ತೆ ಅಡ್ಮಿನಿಸ್ಟ್ರೇಟರ್. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡು. ಕ್ಲಿಕ್ ಮಾಡಿದ ತಕ್ಷಣ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ ಬರ್ತದೆ. ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ನಾಗ ಅವ ಎಷ್ಟು ಅಸೆಟ್ಗಳು ಹಾಕ್ಯಾರ, ಹಿ ಕ್ಯಾನ್ ಸಿ ಆಲ್ ದ ಅಸೆಟ್ಸ್. ಯಾರ್ಯಾರು ಏನೇನು ಪ್ರಾಪರ್ಟೀಸ್ಗಳು ಸೇಲ್ ಮಾಡಬೇಕು ಅಂತ ಹಾಕ್ಯಾರ ಅವ್ರದ್ದು ಎಲ್ಲರದು ಇನ್ಫಾರ್ಮೇಶನ್ ಏನಂತಂದ್ರೆ ಅಡ್ಮಿನಿಸ್ಟ್ರೇಟರ್ ನೋಡ್ಬೋದು. ನೆಕ್ಸ್ಟ್ ಯಾರು ರಿಜಿಸ್ಟರ್ಡ್ ಯೂಸರ್ಸ್ ಇದಾರ, ಸೊ ರಿಜಿಸ್ಟರ್ಡ್ ಯೂಸರ್ ಇನ್ಫಾರ್ಮೇಶನ್ ಇಲ್ಲಿ ನೋಡ್ಕೋಬಹುದು. ಸೊ ಈಗ ನಿಂದ ರಿಜಿಸ್ಟರ್ ಆಗಿದ್ದ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ಸಪೋಸ್ ನಂಗೆ ಒಂದು ಯಾವುದೋ ರೆಕಾರ್ಡ್ ಡಿಲೀಟ್ ಮಾಡ್ಬೇಕಾಗ್ಯದ, ನೀ ಏನಂತಂದ್ರೆ ಇಲ್ಲಿ ಯು ಹ್ಯಾವ್ ಆಪ್ಷನ್ ಟು ಡಿಲೀಟ್ ಇನ್ ದಿಸ್ ಕೇಸ್. ಅದನ್ನ ಕ್ಲಿಕ್ ಮಾಡು, ಆ ಪರ್ಟಿಕ್ಯುಲರ್ ರೆಕಾರ್ಡ್ ಡಿಲೀಟ್ ಆಗ್ಬಿಡುತ್ತೆ. ಸೊ ಈ ರೀತಿಯೊಳಗೆ ಅಡ್ಮಿನಿಸ್ಟ್ರೇಟರ್ ಯಾರನ್ನ ಸುಮ್ ಫೇಕ್ ಹಾಕಿದ್ರು, ತಪ್ಪು ಇನ್ಫಾರ್ಮೇಶನ್ ಕೊಟ್ಟು ಹಾಕಿದ್ರು ಅಂತಂದ್ರೆ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಫಿಲ್ಟರ್ ದೋಸ್ ರೆಕಾರ್ಡ್ಸ್. ಅದನ್ನ ತೆಗೆದು ಅವ ಏನ್ ಮಾಡ್ತಾನೆ, ಯಾವ ಜೆನ್ಯೂನ್ ಇರ್ತಾವ ಅವು ಅಷ್ಟೇ ಪ್ರಾಪರ್ಟೀಸ್ ಇದ್ರೊಳಗೆ ಇಡ್ತಾರೆ. ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಮೀಡಿಯೇಟರ್ಗಳಿಗೆ ರೊಕ್ಕ ಕೊಡೋದು ಬೇಕಾಗಂಗಿಲ್ಲ. ದಟ್ ಈಸ್ ಅವರ್ ಮೇನ್ ಕಾನ್ಸಂಟ್ರೇಷನ್ ಆಫ್ ದ ಅಪ್ಲಿಕೇಶನ್. ಸೊ ಬೈಯರ್ ಮತ್ತು ಸೆಲ್ಲರ್ ದೇ ಕ್ಯಾನ್ ಕಮ್ಯುನಿಕೇಟ್ ಡೈರೆಕ್ಟ್ಲಿ ಥ್ರೂ ದ ವೆಬ್ಸೈಟ್. ಈ ವೆಬ್ಸೈಟ್ನಾಗ ಅವ್ರು ಡೈರೆಕ್ಟ್ ಕಮ್ಯುನಿಕೇಟ್ ಮಾಡಿಕೊಂಡು ಅಸೆಟ್ಗಳನ್ನು ಪರ್ಚೇಸ್ ಅಥವಾ ಸೇಲ್ ಮಾಡ್ಕೋಬಹುದು. ಇಷ್ಟು ನಿಂದ ಅಪ್ಲಿಕೇಶನ್ ರನ್ ಮಾಡಿ ಅವರಿಗೆ ತೋರಿಸ್ಬೇಕು.
ಅರ್ಥ ಆಗೈತದು? ಹಾಂ ಸರ್. ಎಲ್ಲರ ಡೌಟ್ ಅದ? ಇಲ್ಲ ರೀ. ಈಗ ನಾನು ಏನ್ ಎಕ್ಸ್ಪ್ಲೇನ್ ಮಾಡೀನಿ ಇದು ರೆಕಾರ್ಡ್ ಮಾಡಿದ್ದದ. ನೀವು